ನೇತ್ರಾವತಿ ಕಾಲೇಜಿನ ಆವರಣದಲ್ಲಿ ಮಣ್ಣಿನ ವಾಸನೆಗೂ ಮಳೆಯ ಶಬ್ದಕ್ಕೂ ನಡುವೆ ಅವನು ಅವಳನ್ನು ಮೊದಲ ಬಾರಿ ನೋಡಿದ. ಮಾತಾಡದೆ ದೂರದಿಂದಲೇ ಅವನ ಮನಸ್ಸಿನಲ್ಲಿ ಪ್ರೀತಿ ಮೌನವಾಗಿ ಹುಟ್ಟಿತು. ದಿನಗಳು ಕಳೆದಂತೆ ಮಾತಿಲ್ಲದ ಕಣ್ಣುಗಳು ಮಾತನಾಡತೊಡಗಿದವು. ಯಾವುದೇ ಮಾತಿಲ್ಲದೆ ಅವಳ ಮನಸ್ಸು ಅವನತ್ತ ನಿಧಾನವಾಗಿ ವಾಲಿತು. ಅವರ ಪ್ರೀತಿ ಮಾತುಗಳಲ್ಲಿ ಅಲ್ಲ, ಆ ಮೌನ ಕ್ಷಣಗಳಲ್ಲೇ ಬದುಕುತ್ತಿತ್ತು. ಒಂದು ದಿನ ಏನು ಕಾರಣವಿಲ್ಲದೆಯೇ ದೊಡ್ಡ ಮೌನವಾಗಿ ಬದಲಾಯಿತು. ಪ್ರೀತಿ ಇದ್ದರೂ ಅವನು ನಿಂತು ಮಾತನಾಡಲಿಲ್ಲ. ಅವನ ಮೌನವೇ ಅವರ ನಡುವೆ ದೂರವಾಯಿತು. ಅವಳು ಕಾದಳು, ಮತ್ತೆ ಮತ್ತೆ ಕಾದಳು. ಕೊನೆಗೆ ನಿರೀಕ್ಷೆಯನ್ನೇ ಬಿಟ್ಟಳು. ಜಗಳವಿಲ್ಲ, ವಿದಾಯವಿಲ್ಲ. ಮೌನದಲ್ಲೇ ಅವಳು ಅವನ ಜೀವನದಿಂದ ದೂರವಾದಳು. ಅವಳು ಹೋದ ನಂತರವೇ ತನ್ನ ತಪ್ಪಿನ ತೂಕ ಅವನಿಗೆ ತಿಳಿಯಿತು. ಈ ಬಾರಿ ವಿಧಿ ಕಾರಣವಲ್ಲ, ಅವಳನ್ನು ಕಳೆದುಕೊಂಡವನು ಅವನೇ. ದೇವರು ಕೊಟ್ಟ ಪ್ರೀತಿಯನ್ನು ಮೌನದಿಂದ ಕಳೆದುಕೊಂಡ. ಕೆಲವು ಪ್ರೀತಿಗಳು ಮತ್ತೆ ಸಿಗುವುದಿಲ್ಲ.